ಈ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಮ ವಿಷಯ ಏನು ಅಂತ ಗೊತ್ತಾಯ್ತದೆ. ಅಣ್ಣ ಅಣ್ಣ ದಯವಿಟ್ಟು ಫೋನ್ ಮಾಡೋಕೋಬೇಡಿ. ನಿಮ್ಮ ದಮ್ಮ ಐತಿ ನಾನು ಹೇಳೋದು ಕೇಳಿ. ರಾಮವ್ರೆ ಅವ್ರು ಫೋನ್ ಮಾಡಲಿ ಬಿಡಿ. ಅಣ್ಣ ನೀವು ಆ ನಂಬರ್ಗೆ ಕಾಲ್ ಮಾಡಿ, ನಾವೆಲ್ಲಿದ್ದೀವಿ ಅಂತ ಹೇಳಿ ಅವ್ರನ್ನ ಕರೆಸಿ. ಮರೆ ಹೌದು ರಾಮವ್ರೆ, ಅಪ್ಪ ಅಮ್ಮ ನಮ್ಮ ಬಗ್ಗೆ ಪೇಪರಲ್ಲಿ ಆ್ಯಡ್ ಕೊಡೋ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ ನಾವಿನ್ನೂ ಬಚ್ಚಿಟ್ಕೊಂಡಿರೋ ಪ್ರಯೋಜನ ಇಲ್ಲ. ಅಣ್ಣ ನೀವು ಫೋನ್ ಮಾಡಿ. ನನಗೂ ಅಪ್ಪ ಅಮ್ಮನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅಪ್ಪ ಅಪ್ಪ ನೋಡಿದ್ರ ಮಾವ, ಬಾವ ಮತ್ತೆ ಜಾನಕಿ ಮನೆ ಬಿಟ್ಟು ಹೋಗಿರೋ ವಿಚಾರ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಾನು ಅವ್ರನ್ನ ಹುಡುಕ್ಸಿದ್ರೆ ಇವರು ಪೇಪರಲ್ಲಿ ಹಾಕ್ಸಿದ್ದಾರೆ. ನಿಮಗೆ ಅವಮಾನ ಮಾಡಬೇಕು ಅಂತಾನೆ ಹೀಗೆ ಮಾಡಿದ್ದಾರೆ. ನನಗಿದನ್ನು ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಸ್ಟೇಟಸ್ ಇಲ್ಲದೆ ಇರೋ ಕಡೆಯಿಂದ ಹೆಣ್ಣಂತಂದರೆ ಹೀಗೆ ಆಗೋದು. ಅವ್ರುಗಳಿಗೆ ದೊಡ್ಡ ಮನೆ ಮೇಲೂ ಗೌರವ ಇಲ್ಲ, ನಿನ್ನ ಕಂಡ್ರೂ ಮರ್ಯಾದೆ ಇಲ್ಲ ಅಪ್ಪಣ್ಣ. ಇಲ್ಲ, ಜಾನಕಿ ತಂದೆ ತಾಯಿ ಸಾಯಿಬ್ರ ಕೆತೆ ತರಬೇಕು ಅಂತ ಹಿಂಗೆಲ್ಲ ಮಾಡಿರಕ್ಕಿಲ್ಲ. ಅವ್ರಿಗೆ ಅವ್ರ ಮಗಳು ಹುಡ್ಕೋ ಆತ್ರ ಅಟ್ಟೆಯ. ಸಾಯಿಬ್ರೆ, ಇದು ಬೇಕಂತ ಮಾಡಿರಕ್ಕಿಲ್ಲ. ಶಾರದಕ್ಕ, ಸುಮ್ಮನೆ ಗೊತ್ತಿರೋರ ಥರ ಮಾತಾಡಬೇಡಿ. ಅವ್ರಿಗೆ ಅವ್ರ ಮಗಳನ್ನ ಹುಡ್ಕೋದು ಮುಖ್ಯ ಆಗಿದ್ರೆ ಸುತ್ತಮುತ್ತ ಜನರ ಹತ್ರ, ಗೊತ್ತಿರೋರ ಹತ್ರ, ಅವ್ರ ಫ್ರೆಂಡ್ಸ್ ಹತ್ರ ವಿಚಾರಿಸ್ಬೇಕು. ಆದರೆ ಅವ್ರಿಗೆ ಜಾನಕಿನ ಹುಡ್ಕೋದಕ್ಕಿಂತ ಹೆಚ್ಚಾಗಿ ಮಾವಂಗೆ ಅವಮಾನ ಮಾಡಬೇಕು ಅನ್ನೋದೇ ಮುಖ್ಯ. ಈ ವಿಷಯ ಏನಾದರೂ ಟಿ ವಿ ನ್ಯೂಸ್ನವ್ರಿಗೆ ಗೊತ್ತಾಗ್ಬಿಟ್ರೆ ಅಷ್ಟೇ, ಮುಗಿದೋಯ್ತು ಕತೆ. ನೀವು ಹೂ ಅನ್ನಿ ಮಾವ, ನಾನು ಈಗಲೇ ಅವ್ರಿಗೆ ಫೋನ್ ಮಾಡಿ 4 ಮಾತು ದಬಾಯಿಸ್ತೀನಿ. ಬೇಡಮ್ಮ, ನಾನೇ ನ್ಯೂಸ್ನವ್ರಿಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅಪ್ಪಣ್ಣ, ಏನು ಹೇಳ್ತಾ ಇದೀಯ ನೀನು? ನೋಡು ಮದುವ, ಅವರಿಗೆ ಅವ್ರ ಮಗಳು ಎಷ್ಟು ಮುಖ್ಯನೋ ನನಗೂ ನನ್ನ ಹಿರಿ ಸೊಸೆ ಅಷ್ಟೇ ಮುಖ್ಯ. ನೋಡೋಣ, ಇದನ್ನು ನೋಡಿ ಆದರೂ ಯಾರಾದರೂ ಕಾಲ್ ಮಾಡ್ತಾರೇನೋ ಅಂತ. ಇದರಿಂದ ರಾಮ ಜಾನಕಿ ಸಿಕ್ಕಿದ್ರೆ ಅದು ಖುಷಿನೇ ಅಲ್ವಾ? ಅಮ್ಮ, ಜಾನು, ಯಾಕೆ ಹೀಗೆ ಮಾಡಿದೆ? ನಿನ್ ಪಾಲಿಗೆ ನಾವಿಬ್ರು ಸತ್ತು ಹೋಗಿದ್ವಾ? ಯಾಕೆ ಹೀಗೆ ಮಾಡಿದೆ ನೀನು? ಅಮ್ಮ ಹಂಗೆಲ್ಲ ಮಾತಾಡ್ಬೇಡ ಅಮ್ಮ. ಅಳಿಯಂದ್ರೆ, ನೀವ್ಯಾಕೆ ಹೀಗೆ ಮಾಡಿದ್ರಿ? ನಿಮ್ಮನ್ನ ನಂಬಿತ್ತಾನೆ ನನ್ನ ಮಗಳನ್ನ ದೊಡ್ಡ ಮನೆ ಕಳ್ಸಿದ್ದು. ಯಾಕೆ ಹೀಗೆ ಮಾಡಿದ್ರಿ? ಸುಶಿ, ರೋಡಲ್ಲಿ ಬೇಡ, ಒಳಗೆ ಹೋಗೋಣ.
ದೊಡ್ಡ ಮನೇಲಿ ಸಾಹೇಬ್ರು ನೋಡಿದ್ರೆ ಏನು ಅನ್ಕೊಂತಾರೋ ಏನೋ. ಬರೀ ಕಾಣೆ ಆಗೋರು ಆಟಿಯ ಮೇಡಮ್ ಹಾಕಿರೋದು, ಅಥವಾ ಅಪ್ಪಣ್ಣನ ಮಗ ಸೊಸೆ ಅಂತ ಹಾಕೈತಾ? ಇಲ್ಲ ಮಂಜ, ರಾಮ ಜಾನಕಿ ಅಂತ ಹೆಸರು ಮಾತ್ರ ಹಾಕವ್ರಾಟೆ. ಹಾಗಿದ್ರೆ ಇದರಿಂದ ಸಾಹೇಬ್ರ ಹೆಸರಿಗೇನೋ ತೊಂದರೆ ಆಗಕ್ಕಿಲ್ಲ ಬಿಡಿ. ಹಾಂ ಮೇಡಮ್, ಈ ಸುದ್ದಿ ಎಲ್ಲ ಊರಿನಾಗೂ ಬಂದಿರ್ತೈತಾ? ಹ್ಞೂ, ಯಾಕೆ? ಏನಿಲ್ಲ, ಅಣ್ಣ ಅದಕ್ಕೆ ನಮ್ಮ ಊರು ಬಿಟ್ಟು ಹೋಗಿದ್ರು ಸಿಗೋ ಚಾನ್ಸ್ ಐತೆ ಅಲ್ಲವ್ರ? ಖಂಡಿತ ಐತೆ ಮಂಜ. ಆದರೆ ನಂಗೇನು ದಿಗ್ಲು ಅಂದರೆ ರಾಮಣ್ಣ ಜಾನಕಿ ಇದನ್ನು ನೋಡಿ ಎಲ್ಲಿನ್ನೂ ಹುಷಾರಾಗಿ ನಮ್ಮಿಂದ ದೂರ ಹೊಂಟೋಯ್ತಾರೇನೋ ಅಂತ ಭಯ ಆಟೆ. ನೀನೇನೋ ನಂದಿತವ್ರ ರೂಟಲ್ಲಿ ಹೋಗಿ ಹುಡುಕ್ತೀನಿ ಅಂತ ಹೇಳ್ದೆ, ಆದರೆ ಅದಾಗಲೇ ಇಲ್ಲ. ಈಗ ಜಾನಕಿ ಅವ್ರ ಅಪ್ಪ ಅಮ್ಮ ಇಂಥ ಪ್ಲ್ಯಾನ್ ಮಾಡೋರೆ. ಅವರಿಬ್ಬರು ಇದರಿಂದ ಇನ್ನೂ ದೂರ ಹೋಗದೆ ಬಿರ್ನೆ ಸಿಕ್ಕಿದ್ರೆ ಆಟೆ ಸಾಕು. ಮೇಡಮ್, ನಂಗೆ ಯಾಕೋ ಪೇಪರಲ್ಲಿ ಬಂದಿದ್ದೆ ಸರಿ ಅನ್ನಿಸ್ತೈತೆ. ನಮ್ಮಿಂದ ಅಂತೂ ರಾಮಣ್ಣ ಮತ್ತು ಅದಕ್ಕೆ ಎಲ್ಲವ್ರೆ ಅಂತ ಹುಡ್ಕೋಕ್ಕಾನಿಲ್ಲ. ನಂದಿತ ಅಮ್ಮವ್ರತ ಹೋಗಿ ಧೈರ್ಯವಾಗಿ ಕೇಳೋಕ್ಕೂ ನಂಗೆ ನಾಲ್ಗೆ ಇಲ್ಲ. ಎಲ್ಲ ಕದ ಮುಚ್ಚಿರುವಾಗ ಇದೇ ಸರಿ ಅನ್ನಿಸ್ತೈತೆ ಮೇಡಮ್. ನೋಡಮ್ಮ ಮೇಡಮ್ ಏನೈತೈತೆ ಅಂತ. ಹುಡುಕೊಟ್ಟವ್ರಿಗೆ ಬಹುಮಾನ ಅಂತೇನು ಹಾಕೈತೆ ಮಂಜ? ಲೇ ಬಡ್ಡಿತದ್ದೆ, ಏನೋ ನಿನಗೆ ಗೊತ್ತಿರೋ ನಂಗೆ ಹೇಳ್ತಿದ್ದಿಲ್ಲ. ಇಲ್ಲ ಇಲ್ಲ, ಬಹುಮಾನ ಅಂತ ಹಾಕಿದ್ರೆ ನಮ್ಮ ಜನ ಬೇಗ ಫೋನ್ ಮಾಡ್ತಾರೆ, ಅದಕ್ಕೆ ಕೇಳಿದ್ದು. ಮಂಜ, ಹಂಗಾರೆ ನಾವೀಗ ಜಾನಕಿ ಮನೆಗೆ ಹೋಗಿ ಫೋನ್ ಏನಾರು ಬಂದಿತ್ತಂತ ಕೇಳುಮ್ಮ. ಈಗ ಬೇಡ, ಅವರೇ ಫೋನ್ ಮಾಡಿ ಇಷ್ಟ ತಿಳಿಸ್ತಾರೆ. ಹೊಸಿ ಕಾಯುಮ್ಮ. ನಮ್ಗೆ ಒಂದೇ ಒಂದು ಮಾತು ಹೇಳಬೇಕು ಅಂತ ಯಾಕೆ ಅನಿಸ್ಲಿಲ್ಲ ಜಾನು ನಿನಗೆ? ನೀನು ಅಳ್ಬೇಡ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಮಗೆ ಹೇಳಬೇಕು ಅಂತ ಯಾಕೆ ಅನಿಸ್ಲಿಲ್ಲ ನಿನಗೆ? ಯಾಕೆ? ಪರಿಸ್ಥಿತಿ ಮಾವಯ್ಯ, ನಮ್ಮನ್ನು ಕ್ಷಮಿಸ್ಬಿಡಿ. ಅಲ್ಲ ಅಳಿ ಅಂದರೆ ಅವತ್ತು ರಾತ್ರಿ ನನಗೆ ಸಿಕ್ಕಿದ್ರೂ ಸುಳ್ಳು ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀರಲ್ಲ ನೀವು. ಅಮ್ಮ, ನಿನ್ನ ಹತ್ರ ಸುಳ್ಳು ಹೇಳಬೇಕು ಅಂತ ಏನು ಇರಲಿಲ್ಲ ಅಮ್ಮ. ಸಾರಿ ಅಮ್ಮ, ಸಾರಿ ಪ್ಲೀಸ್ ಅಮ್ಮ. ರಮಣ, ನನ್ನನ್ನು ಕ್ಷಮಿಸ್ಬಿಡಪ್ಪ. ನೀನು ನಿಮ್ಮವರು ಎಲ್ಲೋ ಏನೋ ತಪ್ಪು ಮಾಡ್ಕೊಂಡು ಇಲ್ಲಿ ಓಡ್ ಬಂದ್ಬಿಟ್ಟಿದ್ದೀರಾ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ. ಈಗ ಗೊತ್ತಾಯ್ತು ನಿಮ್ಗಿರೋ ಅಷ್ಟು ಆಸ್ತಿನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ ಅಂತ. ಐ ಆಮ್ ಸಾರಿ. ಪರವಾಗಿಲ್ಲ ಬಿಡೋಣ. ಅಲ್ಲ ಅಳಿ ಅಂದರೆ ದೊಡ್ಡ ಮನೆ, ಆಸ್ತಿ, ಜನ ಎಲ್ಲ ಬಿಟ್ಟು ಬಂದು ಈ ಜಾಗದಲ್ಲಿ ಸಾಹೇಬ್ರು ಮಗ ಆಗಿ ನಿಮಗೆ ಇಂಥ ಜಾಗದಲ್ಲಿ ಇರೋಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ? ಒಂದು ನಿಮಿಷ ರೀ, ಒಂದು ನಿಮಿಷ ರೀ. ಯಾರ ಮಗ ಅಂದ್ರಿ? ಸಾಹೇಬ್ರು ಅಂದ್ರೆ ಯಾರು? ಯಾವ ಸಾಹೇಬ್ರು? ಅಂದ್ರೆ ನಮ್ಮ ಅಪ್ಪಯ್ಯನ ಇವರು ಸಾಹೇಬ್ರು ಅಂತಾನೆ ಕರೆಯೋದು. ಓ ಹಂಗೋ. ಲೇ ತಮ್ಮ, ಸ್ವೀಟ್ ತಗೊಂಬರ್ಲ ಇಲ್ಲಿ. ಬಾರ್ಲ ಬೇಗಲಿ. ರಮಣ, ಹಬ್ಬಕ್ಕೆ ಇದು ಬೋನಸ್ಸು, ಇದು ಸ್ವೀಟು. ತಗ. ದೇವಸ್ಥಾನದಾಗ ಬೇರೆ ಶಾನೆ ಕೆಲಸ ಆಯಿತು. ಇಲ್ಲಿ ನೋಡಿದ್ರೆ ನಿಮ್ಮ ಅತ್ತೆ ಮಾವ ಬಂದವ್ರೆ, ನೀ ಕೆಲ್ಸಕ್ಕೆ ಬರೋಂಗೆ ಕಾಣ್ತಾ ಇಲ್ಲ. ಇರಲಿ ಬಿಡು, ನಾನು ಕೆಲಸಕ್ಕೆ ಬೇರೆ ಯಾರನ್ನ ಅರೇಂಜ್ ಮಾಡ್ಕೊತೀನಿ. ಇದೇನಣ್ಣ ಹಿಂಗಂದ್ಬಿಟ್ರಿ? ಬೋನಸ್ಸು ಸ್ವೀಟ್ ಎಲ್ಲ ಕೊಟ್ಟಿದ್ದೀರಾ, ಬರಕ್ಕಿಲ್ಲ ಅಂತೀನಾ? ಬರ್ತೀನಿ ನಡ್ರಿ. ಅಲ್ಲ ರಮಣ, ಮನೆಗೆ ನಿಮ್ಮ ಅತ್ತೆ ಮಾವ ಬಂದವ್ರೆ, ಈ ಟೈಮ್ನಾಗೆ ನೀನು ಅವರು ನೋಡ್ಕೊಳೋದು ಬಿಟ್ಬಿಟ್ಟು ಕೆಲ್ಸಕ್ಕೆ ಬಂದ್ಬಿಟ್ರೆ ಅವ್ರು ಏನಾನ ಅನ್ಕೊಳಕ್ಕಿಲ್ವಾ? ಅವ್ರು ಏನು ಅನ್ಕೊಳ್ಳಲ್ಲ ಬಿಡಿ. ನಮ್ಮ ಮಾವ ಹಿಂಗೆ ನನ್ನ ಬಗ್ಗೆ ಸಂದಾಗ ಗೊತ್ತು. ಹಂಗ ಸರಿ, ಒಂದು ಕೆಲಸ ಮಾಡು. ಏಜೆನ್ಸಿ ತಾವಿಂದ ಗಾಡಿ ಹೋಯ್ತದೆ, ನೀನು ಅದ್ರಾಗ ಹತ್ಕೊಂಡು ದೇವಸ್ಥಾನದಾಗ ಬಂದ್ಬಿಡು. ಆಮೇಲೆ ರಾತ್ರಿ ಎಲ್ಲ ಕೆಲಸ ಇರ್ತದೆ, ಎಲ್ರನ್ನೂ ಗಮನಿಸ್ಕೊಂಡು ನೀಟಾಗಿ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು. ನಾನು ನಿಮ್ ಬರಲೇ? ಆಯ್ತಣ್ಣ. ಗಾಡಿ ತೆಗಿರೋ. ಅಳಿ ಅಂದರೆ ಇಷ್ಟೆಲ್ಲ ಕಷ್ಟ ಬೇಕಾ? ಕಷ್ಟ ಇಲ್ಲದೆ ಏನೈತೆ ಮಾವಯ್ಯ? ಸಾಹೇಬ್ರು ಮಗ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ವಾ?
ಗೊತ್ತಾದರೆ ಆಮೇಲೆ ಯಾರು ಅಂತ ಕೆಲಸ ಎಲ್ಲ ಕೊಡೋಕ್ಕಿಲ್ಲ. ಅದಕ್ಕೆ ನಾನು ಆವಾಗಲೇ ಹೇಳ್ಬೇಡಿ ಅಂತ ಹೇಳಿದ್ದು. ಸರಿ ನಡ್ರಿ ಮಾವ, ನಡ್ರಿ. ಹರಿ ಓಂ. ಅಪ್ಪಣ್ಣ ಸಾಹೇಬ್ರೆ, ಗುರುಗಳೇ, ಗುರುಗಳೇ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಗುರುಗಳೇ ಬನ್ನಿ. ಸರ್ದಕ್ಕ ಗುರುಗಳೇ ಬಂದಿದ್ದಾರೆ, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಹೇಳಿ ಗುರುಗಳೇ. ದೇವಸ್ಥಾನದಲ್ಲಿ ನಡೆಯೋ ವಿಶೇಷ ಪೂಜೆಗೆ ತಮ್ಮನ್ನೆಲ್ಲ ಆಹ್ವಾನ ಮಾಡೋಣ ಅಂತ ಬಂದೆ. ಅದರಲ್ಲೂ 12 ವರ್ಷಕ್ಕೊಂದ್ಸಲ ನಡೆಯೋ ವಿಜಯದಶಮಿ ಶ್ರೇಷ್ಠ ಪೂಜೆಗೆ ದೊಡ್ಡ ಮನೆಯವರೆಲ್ಲ ಸೇರ್ತಕ್ಕದ್ದು. ತಮ್ಮ ಮನೆಯವರೆಲ್ಲ ಪಾಲ್ಗೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಖಂಡಿತ ಎಲ್ಲರೂ ಬರ್ತೀವಿ. ಎಲ್ಲಿ ರಾಮ ಮತ್ತು ನಿಮ್ಮ ಸೊಸೆ ಕಾಣ್ತಾನೆ ಇಲ್ವಲ್ಲ? ಅವರು ಸದ್ಯಕ್ಕೆ ಮನೇಲಿಲ್ಲ. ಪೂಜೆಗೆ ಅವ್ರನ್ನೂ ಕರ್ಕೊಂಬನ್ನಿ. ಎಲ್ಲರೂ ಬಂದರೆ ಮನೆತನಕ್ಕೆ ಒಳ್ಳೆಯದು. ಹಾಗೆ ಬರಬೇಕಾದ್ರೆ ನಿಮ್ಮ ವಂಶ ಪಾರಂಪರೆಯಾಗಿ ಬಂದಿರುವಂತಹ ದೇವರು ಒಡವೆ ಪಟ್ಟಿಗೆಯನ್ನು ತೊಗೊಂಬನ್ನಿ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಉಂಗುರನ್ನ. ಹಾಂ ಆಯಿತು ಗುರುಗಳೇ, ತಗೊಂಬರ್ತೀನಿ, ತರ್ತೀನಿ. ಸಾಧಕ ಮೊದಲು ಗುರುಗಳಿಗೆ ನೀರು ಕೊಡಿ, ಕುಡೀರಿ ಗುರುಗಳೇ. ಸರಿ, ಹಾಗಾದರೆ ನಾನು ಇನ್ನು ಬರ್ತೀನಿ ಸಾಹೇಬ್ರೆ. ದಯವಿಟ್ಟು ಎಲ್ಲರೂ ಪೂಜೆಗೆ ಬರಬೇಕಾಗತ್ತೆ. ಹಾಂ, ನಾ ಇನ್ನು ಬರಲಾ? ಸರಿ ಗುರುಗಳೇ, ನಾನು ಅಲ್ಲಿ ತಗೋ ಬರ್ತೀನಿ. ಬನ್ನಿ. ನೀವ್ ಏನ್ ಹೇಳಿದ್ರು ಅಷ್ಟೇ ಅಳಿಯಂದ್ರೆ, ನಿಮ್ಮೇಲಿ ನನ್ನ ಕೋಪ ಮಾತ್ರ ಕಡಿಮೆ ಆಗಲ್ಲ. ಅಮ್ಮ, ಜಾನು ನೀನ್ ಸುಮ್ಮನೆ ಇರು, ನೀನ್ ಮಾತಾಡ್ಬೇಡ. ನೀವು ಮಾತಾಡಿ ಅಳಿಯಂದ್ರೆ. ಮದ್ವೆಗೂ ಮುಂಚೆ ಜಾನುನ್ ಮದ್ವೆ ಮಾಡ್ಕೋತೀನಿ ಅಂತ ಕೇಳೋದಕ್ಕೆ ಬಂದಿದ್ರಲ್ಲ, ಆಗ ಏನ್ ಹೇಳಿದ್ರೆ ನೀವು? ನಮ್ಗೆ ಅಷ್ಟ ಆಸ್ತಿ ಇದೆ, ಇಷ್ಟ ಆಸ್ತಿ ಇದೆ, ದೊಡ್ಡ ಮನೆ ಇದೆ, ಏನು ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ಸುಶಿ ಏನು ಮಾತಾಡ್ತಾ ಇದೀಯಾ? ನೀವ್ ಸುಮ್ಮನೆ ಇರ್ರಿ, ನಾನು ಸರಿಯಾಗೇ ಮಾತಾಡ್ತಾ ಇದ್ದೀನಿ. ನೀವಿಷ್ಟು ಸಲಿಗೆ ಕೊಟ್ಟಿದ್ದಕ್ಕೆ ಇವ್ರು ಇಂಥ ಅರಮನೆಯಲ್ಲಿ ಬಂದು ಬದುಕ್ತಾ ಇರೋದು. ಅಮ್ಮ, ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಏನ್ ಹೇಳಿದ್ರು ಸಮಾಧಾನ ಆಗ್ತಿಲ್ಲ ಕಣೆ ನನಗೆ. ರಾಮ, ಅಮ್ಮ, ನಾನು ಇಲ್ಲೇ ಇವನೇ, ಏನು ಹೆದರ್ಕೋಬೇಡಿ. ನೀವು ಹೋಗಿ ಮನೆ ಕಳಿ. ಹೋಗಿ. ಯಾರು ಇವರು? ಇವ್ರು ಯಾರು ಅಂತ ಕೇಳಿದೆ. ಅಮ್ಮ, ಅವ್ರನ್ನ ನಾವೇ ನೋಡ್ಕೋತಾ ಇದ್ದೀವಿ. ಕೇಳಿಸ್ಕೊಂಡ್ರಿ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮನೆ ಬಿಟ್ಟು ಬಂದು ಯಾರು ಗತಿ ಇಲ್ಲದಿರೋ ಥರ ಇದ್ದೀರಾ ನೀವು. ಅಂಥದ್ರಲ್ಲಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನನಗೆ ಮಾತು ಕೊಟ್ಟು ಇವಳನ್ನ ಮದುವೆ ಆಗಿ ಈಗ ಮೋಸ ಮಾಡ್ತಿದ್ದೀರಲ್ಲ.
ಅಮ್ಮ ಯಾರು ಯಾರಿಗೂ ಮೋಸ ಮಾಡಿಲ್ಲ, ಪ್ಲೀಸ್ ಸುಮ್ಮನಿರು. ಇವ್ರಿಗೆ ಓದು ಬರಹನೂ ಬರಲ್ಲ, ಬದುಕೋದಕ್ಕೂ ಬರಲ್ಲ. ಇಂಥವ್ರಿಗೆ ಮದುವೆ ಮಾಡ್ಕೊಡೋದಕ್ಕೆ ನಾವು ಒಪ್ಕೊಂಡ್ವಲ್ಲ, ನಮ್ಮ ಬುದ್ಧಿಗೆ ನಾವೇ ಹೊಡ್ಕೋಬೇಕು. ಅಮ್ಮ ಇನ್ನು ಒಂದು ಮಾತು ನನ್ನ ಗಂಡನ ಬಗ್ಗೆ ಮಾತಾಡಿದ್ರು ಸರಿಗಿರಲ್ಲ. ಹೋಗಿ ಆಚೆ. ನನ್ನ ಗಂಡನ ಬಗ್ಗೆ ಕೀಳಾಗಿ ಮಾತಾಡೋರ್ಗೆ ನಮ್ಮ ಮನೇಲಿ ಜಾಗ ಇಲ್ಲ. ಮನೆಯಿಂದ ಆಚೆ ಹೋಗಿ. ಗುರುಗಳೇ ಕ್ಷಮಿಸಿ, ನೀವು ಎಲ್ಲರ ಮುಂದೆ ಉಂಗುರ ಅಂದಾಗ ನಾನು ಎಲ್ಲಿ ಪಾರ್ವತಿ ಬಗ್ಗೆ ಮಾತು ಬಂದ್ಬಿಡ್ತೇನೋ ಅಂತ ಹಾಗಂದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನಗೆ ಅರ್ಥ ಆಗುತ್ತೆ ಸಾಹೇಬ್ರೆ, ನೀವು ಪಾರ್ವತಮ್ಮನವರು ಅದೇ ದೇವಸ್ಥಾನದಲ್ಲಿ ಮದುವೆ ಆದ್ರಿ ಅಂತ, ಅದೇ ದೇವರ ಸನ್ನಿಧಿನಲ್ಲಿ ನೀವಿಬ್ಬರು ಉಂಗುರ ಧರಿಸಿದ್ರಿ ಅಂತ. ಆ ಕಾರಣಕ್ಕೋಸ್ಕರನೇ ಆ ಉಂಗುರ ತೊಗೊಂಬನ್ನಿ ಪೂಜೆ ಮಾಡೋಣ ಅಂತ ಹೇಳಿದೆ. ಖಂಡಿತ ತಗೊಂಬರ್ತೀನಿ. ಆಯಿತು, ನಾನಿನ್ನು ಬರ್ತೀನಿ. ನಮಸ್ಕಾರ. ಏನು ಅಪ್ಪಣ್ಣ, ಗುರುಗಳ ಜೊತೆ ಭಾರಿ ಗುಸು ಗುಸು ಪಿಸು ಪಿಸು. ನಿನಗೆ ಎಲ್ಲಾನು ಅನುಮಾನನೇ. ತಮಾಷೆಗೆಂದಪ್ಪ, ಕೋಪ ಮಾಡ್ಕೋಬೇಡ. ನಾನು ಹೊರಡ್ತೀನಿ, ಸ್ವಲ್ಪ ಕೆಲಸ ಇದೆ. ಅಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ಯಲ್ಲ. ಬರ್ತೀನಪ್ಪ, ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಸಾಧ್ಯ ಆದರೆ ವಿಜಯದಶಮಿ ಪೂಜೆಗೂ ಬಂದ್ಬಿಡು. ಬರ್ತೀನಿ, ಬಿಡುವಾಗಿದ್ರೆ ಬರ್ತೀನಿ ಬಿಡು, ಅದಕ್ಕೇನಂತೆ. ಬರಲಾ ಪುಟ, ಬರಲಾ? ಬರ್ತೀನಿ ಹೇಳಿ ಅಂದರೆ. ಕೇಳಿಸ್ಕೊಂಡ್ರ? ನಿಮ್ಮ ಮಗಳು ಆಡಿದ ಮಾತುಗಳನ್ನ ಕೇಳಿಸ್ಕೊಂಡ್ರ? ತಪ್ಪ ಅಮ್ಮನೆ ಮನೆಯಿಂದ ಆಚೆ ಹೋಗಿ ಅಂತಿದ್ದಾಳೆ. ಅವಳು ಈ ಮಾತಾಡಿದ್ಮೇಲೂ ಇಲ್ಲೇ ನಿಂತಿದ್ದೀರಲ್ರಿ. ನಡೀರಿ ಹೋಗೋಣ, ನಡೀರಿ. ಅತ್ತೆ ಒಂದು ನಿಮಿಷ ಅತ್ತೆ, ಕೋಪ ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮವ್ರೇನೋ ಹೊಸಿ ಕಾಪ್ ತಗಂಗೆ ಮಾತಾಡ್ಬಿಟ್ಟವ್ರು ಅಷ್ಟೇ. ನಮ್ಮವ್ರೆ, ನೀವು ಯಾಕೆ ಹಂಗೆಲ್ಲ ಮಾತಾಡ್ತೀರಿ? ಅಲ್ಲ, ಅತ್ತೆ ಹೇಳಿದ್ರಾಗ ಏನು ತೆಪ್ಪೈತೆ? ಅತ್ತೆ ನೀವು ಹೇಳಿದ ಸರಿನೇ. ರಾಮೋರೆ, ಅವ್ರನ್ನ ಸಮಾಧಾನ ಮಾಡೋಕೆ ನಿಮ್ಮನ್ನು ನೀವು ಬಿಟ್ಕೊಟ್ಟು ಮಾತಾಡೋ ಅವಶ್ಯಕತೆ ಇಲ್ಲ.